ನಮಸ್ತೆ ಎಲ್ಲ SSP ವಿದ್ಯಾರ್ಥಿಗಳೇ, ಕೇರ್ಫುಲ್ ಆಗಿ ಕೇಳಿ. ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ನೀವು ಸ್ಕಾಲರ್ಶಿಪ್ಗೆ ಅಥವಾ ಹೋದ ವರ್ಷದ್ದು? ಸೊ ವಿದ್ಯಾರ್ಥಿಗಳೇ, ಸೊ ಇವತ್ತು ಎಲ್ಲರೂ ಕೂಡ ಆದಷ್ಟು ನನಗೆ ಟೆಲಿಗ್ರಾಮ್ದಲ್ಲಿ ಕೆಲವೊಬ್ಬರು ಸೆಂಡ್ ಮಾಡಿದ್ದಾರೆ ಲೆಟರ್ಸನ್ನು. ಸೊ ನೀವು ಕೂಡ ಹೋಗಿ ಬನ್ನಿ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ಯಾರಿಗೆ ಅಮೌಂಟ್ ಬಂದಿಲ್ಲ ಅಥವಾ ಈ ವರ್ಷದ ಡೇಟ್ ಎಕ್ಷನ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು, ಮ್ಯಾನೇಜರ್ ವಿದ್ಯಾರ್ಥಿಗಳೇ, ಸೊ ಪ್ಲೀಸ್ ನಿಮ್ಮ ಒಂದು ಕಾಲೇಜ್ ಮುಖಾಂತರ ಲೆಟರ್ ಹೆಡ್ ಮಾಡಿಕೊಂಡು ನೀವು ನಿಮ್ಮ ಒಂದು ಡಿಸ್ಟಿಕಲ್ಲಿರುವಂಥ ಒಂದು ಸಮಾಜ ಕಲ್ಯಾಣ ಅಂತ ಇರುತ್ತೆ, ಅಥವಾ DDO ಆಫೀಸು, ಅಥವಾ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಬಂದು ಕೇಳಿ, ಸರ್ ಈ ರೀತಿ ಅಮೌಂಟ್ ಬಂದಿಲ್ಲ ಅಥವಾ ಈ ವರ್ಷ ಡೇಟ್ ಎಕ್ಷನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಲೆಟರ್ ಕೊಟ್ಟು ಬನ್ನಿ. ಫಸ್ಟ್ ಆಫಿಷಿಯಲಿ ನಾವು ಮುಂದೆ ಹೋಗೋಣ. ನಂತರ ಎಲ್ಲರೂ ಕೂಡ ಆಲ್ ಓವರ್ ಕರ್ನಾಟಕ ಮುಖಾಂತರ ಅದನ್ನು ನಾವು 100% ಪ್ರೊಟೆಸ್ಟ್ ಮಾಡೋಣಂತೆ. ಸೊ ಇದೇ ಲಾಸ್ಟ್ ಯಾರು ಬಂದಿಲ್ಲ ಅಂಥವ್ರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ. ನಿಮಗೂ ಕೂಡ ಬರುತ್ತೆ. ಇವ್ರು ಹಂಗೆ ಬಿಟ್ಟರೆ ಇವ್ರು ಏನು ಅಂಡರ್ ಪ್ರೋಸೆಸ್ ಅಂತ ಹೇಳ್ತಾನೆ ಒಂದು ವರ್ಷ ಮುಗೀತು. ಇವಾಗ ಇನ್ನೂವರೆಗೂ ವಿದ್ಯಾರ್ಥಿಗಳು ಅಮೌಂಟ್ ಬಂದಿಲ್ಲ. ಓಕೆ, ಹಾಗಾಗಿ ಓಕೆ ಆ ರೀತಿ ಮಾಡೋಣ. ಮತ್ತು ತಪ್ಪದೇ ನೀವೆಲ್ಲರೂ ಕೂಡ ನಿಮ್ಮ ಕಾಲೇಜ್ ಮುಖ ಲೆಟರ್ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ನಾವು ಅದು ಬೆಂಗಳೂರಿಗೆ ಕೂಡ ಬಂದು ಸ್ಟ್ರೈಕ್ ಮಾಡೋಣ. ಓಕೆ, ಇನ್ ಕೇಸ್ ಇಲ್ಲೇ ಆದರೂ ಕೂಡ ನಿಮ್ಮ ಒಂದು ಡಿಸ್ಟಿಕಲ್ಲಿ ಕೂಡ ಮಾಡ್ಬೋದು. ಸೊ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಲಿಂಕನ್ನು, ಅದ್ರ ಮುಖಾಂತರ ಕೇಳಿ. ಮತ್ತು ಎಲ್ಲರೂ ಕೂಡ ಅಮೌಂಟ್ ಯಾರಿಗೆ ಹೋದ ವರ್ಷದ ಬಂದಿಲ್ಲ ಅವ್ರಿಗೆ ಬರುತ್ತೆ. ಯಾಕಂದರೆ ಅದು ಬಿಲ್ ಸ್ಯಾಂಕ್ಷನ್ ಆಗಿದೆ ಅಂತ ಭಾಳ ಜನ ನಂಗೆ ಇಮೇಲಲ್ಲಿ ರಿಪ್ಲೈ ಬಂದಿದ್ದಾವೆ. ಬಟ್ ಎಕ್ಸ್ಟೆಂಡ್ ಮಾಡೋದು ಡೇಟ್ ಇದೆ ಅಲ್ವಾ, ಅದಕ್ಕೆ ನೀವು ಹೊರಡಬೇಕಾಗತ್ತೆ. ಪ್ಲಸ್ DBT ಸ್ಟೇಟಸ್ ಕೂಡ ಸ್ವಲ್ಪ ನೀವು ಅದಕ್ಕೆ ಹೆಲ್ಪ್ ಮಾಡಿದ್ರೆ ಮತ್ತು ಎಡಿಟ್ ಮಾಡಿಗೆ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಮ್ಯಾನೇಜರ್ ವಿದ್ಯಾರ್ಥಿಗಳು ಕೂಡ ಒಂದು ಕೂಗನ್ನು ಹಾಕ್ಬೇಕಂತ ಹೇಳ್ತಾ, ಸೊ ನಿಮಗೇನೇ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ. ಮತ್ತು ಟೆಲಿಗ್ರಾಮ್ದಲ್ಲಿ ಕೂಡ ನನಗೆ ಪರ್ಸ್ನಲ್ ಆಗಿ ಕೂಡ ನನಗೆ ಮಾತಾಡ್ಬೋದು ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಮಾಡಿ. 90% ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು.